ಈಗ 198 ಇದ್ದಂತ ಸ್ಥಾನಗಳು ಎಷ್ಟಾಗಿದೆ ಈಗ? 390 380 ಎಷ್ಟಮ್ಮ ಮೇಡಮ್? 398 ಆಗಿದೆ. ಬಿಬಿಎಂಪಿಗೊಂದು ನ್ಯಾಯ, ದೇಶಕ್ಕೊಂದು ನ್ಯಾಯ. ಬಿಬಿಎಂಪಿಗೊಂದು ನ್ಯಾಯ, ದೇಶಕ್ಕೆ ಬೇರೆ ನ್ಯಾಯ. ಇವ್ರದ್ದು ಇದು ಮಾಡ್ತಾರೋ ಕಾಂಗ್ರೆಸ್ ಅವರು? ಇದು ಮಾಡಿದಾರಲ್ಲ, ಅದೇ ಕಾಂಗ್ರೆಸ್ ಅವರೇ. ಈಗ ಇಲ್ಲಿ ಅವರೇ ಮಾಡಿರೋದಲ್ವಾ, ಕೇಂದ್ರದಲ್ಲಿ ಯಾಕೆ ವಿರೋಧ ಅಂತ ನಾನು ಕೇಳೋದು. ಇಲ್ಲೇನ್ ಮಾಡಿರೋದು ಸರಿ ಇದೆ ಅಂತ ನಾನು ಹೇಳಲ್ಲ. ನೋಡಿ, ಒಂದ್ ಕಡೆ ನಾನು ಮಾಹಿತಿ ತಗೊಂಡೆ, ಏನಾಗಿದೆ ಇಲ್ಲಿನೂ ಕೊತ್ನೂರು ಅಂತ ಒಂದು ವಾರ್ಡ್ ಇದೆ, ಅದರಲ್ಲಿ 10,926 ಮತ ಇದೆ, ಮತದಾರ. ಒಂದು ರಾಜರಾಜೇಶ್ವರಿ ನಗರ ಇದೆ, ಅದರಲ್ಲಿ ಒಂದು ಎಷ್ಟು ಮಾಡಿದ್ದಾರೆ ಅಂದ್ರೆ ಸುಮಾರು 50,000 ಮತದಾರಿದ್ದಾರೆ. ಎಲ್ಲಿ ಈಕ್ವಾಲಿಟಿ ಬಂದಿದೆ? ಡಾಕ್ಟರ್ ಅಂಬೇಡ್ಕರ್ ಅವ್ರು ಏನ್ ಹೇಳಿರೋದು? 1 ವೋಟರ್ ಅಥವಾ 1 ಪರ್ಸನ್ 1 ವೋಟ್ 1 ವ್ಯಾಲ್ಯೂ. ಒಬ್ಬ ವ್ಯಕ್ತಿ, ಒಂದು ಮತ, ಒಂದು ಮೌಲ್ಯ. ಎಲ್ಲಿ ಬಂತು ಈಗ? ಏನಾಗಿದೆ ಅಂದ್ರೆ ದೇಶದಲ್ಲಿ, ಕೇರಳದಲ್ಲಿ ಒಬ್ಬ MP ಇದ್ದಾರೆ, ಅವರಿಗೆ ಮತದಾರರು ಎಷ್ಟು ಜನ ಇದ್ದಾರೆ ಅಂದ್ರೆ 14 ಲಕ್ಷ ಜನ. ಮಧ್ಯಪ್ರದೇಶದಲ್ಲೋ ಉತ್ತರ ಪ್ರದೇಶದಲ್ಲೋ ಒಂದ್ ಕಡೆ ಇದೆ, 48 ಲಕ್ಷ ಮತದಾರರಿದ್ದಾರೆ, ಅದಕ್ಕೂ ಒಬ್ಬ MP 14 ಲಕ್ಷ ಮತದಾರರಿಗೊಂದು MP, ಇನ್ನೊಬ್ಬ MP 48 ಲಕ್ಷ ಜನಕ್ಕೆ ಒಬ್ಬ MP. ಮೌಲ್ಯ ಯಾರದ್ದು ಜಾಸ್ತಿ ಆಯ್ತು? ಕೇರಳ ಅವ್ರದ್ದು ಜಾಸ್ತಿ ಆಯ್ತು. ಕೇರಳ ಮತದಾರರದು ಬರೀ 14 ಲಕ್ಷಕ್ಕೆ ಒಬ್ಬ MP ಸಿಕ್ಕಿದ್ರು ಅವ್ರಿಗೆ. ಆದ್ರೆ ಇಲ್ಲೆಲ್ಲಿ 50 ಲಕ್ಷ ಜನಕ್ಕೆ ಒಂದು MP. ಎಲ್ಲಿ ಬಂತಪ್ಪ ಈಗ? ಡಾಕ್ಟರ್ ಅಂಬೇಡ್ಕರ್ ಅವರ ಆಶಯವನ್ನ, ನಮ್ಮ ಸಂವಿಧಾನದ ಆಶಯವನ್ನ ನೀವು ಎಲ್ಲಿ ಎತ್ತಿ ಹಿಡಿಯುವಂತ ಕೆಲಸ ಮಾಡಿದ್ರಿ ಕಾಂಗ್ರೆಸ್ನವರು? ಹೇಳ್ರಪ್ಪ. ಮತ್ತೆ ಇದೆಲ್ಲ ಕೂಡ ನಾನು ಸುಮ್ಮನೆ ಏನೋ ಹೇಳ್ತಾ ಇದ್ದೀನಿ. ದೀಸ್ ಆರ್ ಆಲ್ ವೆರಿಫೈಯಬಲ್ ಫ್ಯಾಕ್ಟ್ಸ್. ನೀವು ಕಾನ್ಸ್ಟಿಟ್ಯೂಷನ್ ತೆಗೆದು ನೋಡಿದ್ರೆ ನಿಮ್ಮ ಹತ್ರ ಇದೆ, ಏನಾಗಿದೆ ಇತಿಹಾಸ ಇದೆ. ಇದರಲ್ಲಿ ಯಾವ್ದಾದ್ರು ಒಂದು ಪದ ಆಚೆ ಈಚೆ ಇಲ್ಲ. ಮತ್ತು ನಮ್ಮ ಗೌಡ್ರು ಒಂದು ಹೇಳ್ತಾನೆ ಇದ್ದಾರೆ, ಇದನ್ನ ಹೇಳಿ ಫಸ್ಟ್ ಅಂತ. ನಮ್ಮ ಪಕ್ಷದವರು ಸರ್ಕಾರಗಳಿದ್ದಾಗ ಯಾವ ರೀತಿ ಮಹಿಳಾ ಪ್ರಾತಿನಿಧ್ಯವನ್ನ ಮಾಡಿದ್ದಾರೆ. ದೆಹಲಿಯ ಮುಖ್ಯಮಂತ್ರಿಗಳಾಗ್ಲಿ ಅವಾಗಲೇನೆ ಸುಷ್ಮಾ ಸ್ವರಾಜ್ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ರು. ಮಧ್ಯಪ್ರದೇಶದಲ್ಲಿ ಫೈರ್ ಬ್ರ್ಯಾಂಡ್ ಅಂತಾನೆ ಖ್ಯಾತಿ ಗಳಿಸಿದಂತ ಉಮಾ ಭಾರತಿ ಅವರು, ಅದೇ ರೀತಿ ರಾಜಸ್ಥಾನದ ವಸುಂಧರ್ ರಾಜೇ ಮಾತಾ ಅವರು, ಗುಜರಾತ್ನ ಆನಂದಿ ಬೇನ್ ಪಟೇಲ್ ಅವರು. ಅಷ್ಟ್ಯಾಕ್ರಿ, ಇವತ್ತು ಈ ದೇಶದ ರಾಷ್ಟ್ರಪತಿಯಾಗಿ ಒಬ್ಬ ಸಾಮಾನ್ಯ ಆದಿವಾಸಿ ಮಹಿಳೆ ಶ್ರೀಮತಿ ದ್ರೌಪದಿ ಮುರ್ಮು ಅವರನ್ನ ಮಾಡಿದಂತೂ ನಮ್ಮ ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿ ಅವರು, ನಮ್ಮ ಬಿಜೆಪಿಯ ಸರ್ಕಾರ. ಇದು ನಮಗೆ ಬಹಳ ಸ್ಪಷ್ಟತೆ ಇದೆ, ಬದ್ಧತೆ ಇದೆ ಮಹಿಳೆಯರ ಬಗ್ಗೆ. ಸುಮ್ಮನೆ ಬಾಯಿ ಮಾತಿಗೆ ಮಹಿಳಾ ಇದು ನಾರಿ ವಂದನಾ ಅಧಿನಿಯಂ ಅಂತ ಹೇಳೋದಿಲ್ಲ, ಸುಮ್ಮನೆ ನಮಸ್ಕಾರ ಹೊಡಿಯಲ್ಲ. ಅದು ಹೃದಯದಿಂದ ಬರಬೇಕು, ನಮ್ಮ ಕೃತಿಯಿಂದ ಬರಬೇಕು, ನಮ್ಮ ಆಚರಣೆಯಿಂದ ಬರಬೇಕು. ಆದರೆ 60 ವರ್ಷಗಳು ಮಹಿಳೆಯರ ಬಗ್ಗೆ ಲಿಪ್ ಸಿಂಪತಿ ಮಾಡಿದ್ದು ಕಾಂಗ್ರೆಸ್. ಈಗ ಅವರು ಇವತ್ತು ಅವರ ಏನು ಮಹಿಳೆಯರ ಬಗ್ಗೆ ಇರ್ತಕ್ಕಂಥ ಧೋರಣೆ, ಆ ಮುಖವಾಡ ಇತ್ತಲ್ಲ, ಆ ಮುಖವಾಡ ಕಳಚಿದೆ. ಈಗ ಕಾಂಗ್ರೆಸ್ನ ಮುಖವಾಡ ಕಳಚಿದೆ. OBC ಬಗ್ಗೆ ಮಾತಾಡ್ತಾ ಇದ್ದಾರೆ ಇವತ್ತು ಪಾಪ ರಾಹುಲ್ ಗಾಂಧಿ ಅವರು. ಇದೇ ರಾಹುಲ್ ಗಾಂಧಿ ಅವ್ರನ್ನ ನಾನು ಕೇಳ್ತೇನೆ, ಮಂಡಲ್ ವರದಿಯನ್ನ ವಿರೋಧ ಮಾಡಿದಂತ ರಾಜಕೀಯ ಪಕ್ಷ ಯಾವುದು? ಮಾನ್ಯ ರಾಹುಲ್ ಗಾಂಧಿ ಅವರೇ, ಸ್ವಲ್ಪ ತೆಗೆದು ನೋಡಿ. VP ಸಿಂಗ್ ರವರ ಮಂಡಲ್ ವರದಿಯನ್ನ ಯಾರು ವಿರೋಧ ಮಾಡಿದ್ರು? ಕಾಂಗ್ರೆಸ್ ಪಕ್ಷ ಅಲ್ವಾ? ಮತ್ತೆ ನೀವು ಇಷ್ಟು ವರ್ಷಗಳು ಆಡಳಿತದಲ್ಲಿ ಇದ್ರೆ, UPA ಕೂಡ 10 ವರ್ಷ ಆಯ್ತು ಬಿಡಿ. ನಾನು
ನೆಹರು ಅವ್ರ ಬಗ್ಗೆ ಮಾತಾಡಲ್ಲ, ಇಂದಿರಾ ಗಾಂಧಿ ಅವ್ರ ಬಗ್ಗೆ ಮಾತಾಡಲ್ಲ, ಯಾರ ಬಗ್ಗೆನೂ ಮಾತಾಡಲ್ಲ. ಯು ಪಿ ಎ ಲೇಟೆಸ್ಟ್ ಅಲ್ಲೇನಪ್ಪ, 10 ವರ್ಷ ಯು ಪಿ ಎ ಸರ್ಕಾರ ಇತ್ತು. ಯು ಪಿ ಎ 1, ಯು ಪಿ ಎ 2 ಇತ್ತು. ನೀವುಗಳೇ ಯಾಕೆ ಅಹಿಂದ ವರ್ಗಗಳಿಗೆ ಅಥವಾ ಜಾತಿ ಸೆನ್ಸಸ್ ಯಾಕೆ ಮಾಡ್ಲಿಲ್ಲ ಅವಾಗ? 2011ರಲ್ಲಿ ನೀವೇ ಇದ್ರಿ ಯು ಪಿ ಎ ಸರ್ಕಾರ, ನೀವ್ ಯಾಕೆ ಮಾಡ್ಲಿಲ್ಲ? ಇವತ್ತು ಜ್ಞಾನೋದಯ ಆಗಿದೆ, ಸೋತ್ ಮೇಲೆ 3 ಸಲ, 3ನೇ ಸೋತ್ ಮೇಲೆ ಹೆಂಗಾದ್ರೂ ಮಾಡಿ ರಾಜಕೀಯವಾಗಿ ನಾವು ಅಹಿಂದ ವರ್ಗಗಳನ್ನ ನಮ್ ಜೊತೆ ತಗೊಳ್ಳೋಣ. ಎಲ್ಲವೂ ಇವ್ರು ಮಾಡೋದು ರಾಜಕೀಯ ಪಿತೂರಿನ, ರಾಜಕೀಯ ಲಾಭ ನಷ್ಟವನ್ನೇ ಇವ್ರು ಲೆಕ್ಕಾಚಾರ ಮಾಡಿ ಇವತ್ತು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ದೇಶದ ಜನತೆ ಇವರನ್ನ ಗಮನಿಸಿ ಇವರನ್ನ ತಿರಸ್ಕಾರ ಮಾಡಿದ್ದಾರೆ. ನಾನು ಇವತ್ತು ಹೇಳ್ತಾ ಇದ್ದೇನೆ, ಇವ್ರು ಮಾಡಿರೋ ಈ ರೀತಿಯ ಒಂದು ಕೃತ್ಯ ಇದೆಯಲ್ಲ, 28 ರಾಜ್ಯದಲ್ಲಿ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಆಗ್ತದೆ ಭಾರತೀಯ ಜನತಾ ಪಕ್ಷ. ಲ್ಯಾಂಡ್ ಸ್ಲೈಡ್ ವಿಕ್ಟರಿ NDAಗೆ ಸಿಗ್ತದೆ ಕರ್ನಾಟಕ ರಾಜ್ಯದಲ್ಲಿ. 2/3 ಮೇಲ್ ಸಿಗ್ತದೆ. ಅವ್ರ 50 ಸೀಟ್ ತಗೊಳ್ಳೋದು ಕೂಡ ಕಷ್ಟ ಆಗುತ್ತೆ ಕಾಂಗ್ರೆಸ್. ಮಹಿಳೆಯರು, ಈ ರಾಜ್ಯದ ನಾಡಿನ ತಾಯಂದರಿಗೆ, ಸಹೋದರಿಯರಿಗೆ ನಾನು ಕೈ ಮುಗಿದು ಹೇಳ್ತೇನೆ, ನಿಮ್ಮ ಶಕ್ತಿ ನೀವು 28ರಲ್ಲಿ ತೋರಿಸ್ಬೇಕು ಅಂತ ನಾನು ಅವರಿಗೆ ಮನವಿಯನ್ನ ಮಾಡ್ತೇನೆ. ಏನು ಮಹಿಳಾ ಶಕ್ತಿ ಅನ್ನೋದು, ಅವರು ಕೇವಲ ನಿಮ್ಮನ್ನ 2,000 ಕೊಟ್ಟು ಬರೀ ನಿಮ್ಗೆ ಯಾವುದೋ ಒಂದು ಫ್ರಿಡ್ಜ್, ಸ್ಟೋವ್, ಇನ್ನೊಂದು ತಗೊಂಡು ಅಲ್ಪತೃಪ್ತಿಗಳಾಗಿ ಇರ್ಲಿ ಅಂತೇಳಿ ಸಂಚನ್ನ ಮಾಡಿದ್ದಾರೆ. ಇದರ ವಿರುದ್ಧವಾಗಿ ನೀವು ಪ್ರತಿಭಟಿಸಿ ನಮಗೆ ಈ ಆರ್ಡಿನರಿ ಗೃಹಲಕ್ಷ್ಮಿ ಶಕ್ತಿ ಖಾಲಿ ಸೀಟು, ಬಸ್ಸಲ್ಲಿ ಖಾಲಿ ಸೀಟ್ ಇದೆಲ್ಲಪ್ಪ ಬೇಕಾಗಿರೋದು. ನಮಗೂ ಸಮಾಜದಲ್ಲಿ ರಾಜಕೀಯ ಶಕ್ತಿಯನ್ನ ಬೇಕು ಅಂತೇಳಿ ನೀವು ತೀರ್ಮಾನವನ್ನ ತಗೋಬೇಕು ಅಂತೇಳಿ ಅವರಿಗೆ ನಾನು ನನ್ನ ಸವಿನಯ ಪ್ರಾರ್ಥನೆಯನ್ನ, ನಾನು ವಿನಂತಿಯನ್ನ ಅವರಿಗೆ ಮಾಡಿ, ಇವತ್ತು ಈ ಸುದೀರ್ಘವಾಗಿರ್ತಕ್ಕಂಥ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪಕ್ಷದ ಹಿರಿಯ ಮುಖಂಡರುಗಳು, ಮೊದಲನೇ ಸಲ ನಮ್ಮೆಲ್ಲ ಹಿರಿಯ ಮುಖಂಡರುಗಳು ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ ಎಲ್ಲ ಕೂಡ ಅವರು ನಮ್ಮ ಮಹಿಳಾ ಮುಖಂಡರುಗಳಿಗೆ ಅವರು ಸ್ಥಳಾವಕಾಶ ಮಾಡಿಕೊಟ್ಟು ಅವರು ಪಕ್ಕದಲ್ಲಿ ಕೂತಿದ್ದಾರೆ. ಇದು ಬಿಜೆಪಿ, ದಿಸ್ ಈಸ್ ಬಿಜೆಪಿ. ಸಂತೋಷವಾಗಿ ಕೊಟ್ಟಿದ್ದಾರೆ ಜಾಗವನ್ನು. ಹಾಗಾಗಿ ಇವತ್ತು ಅವ್ರಿಗೆಲ್ಲ ಕೂಡ ನಾನು ಕೃತಜ್ಞತೆಯನ್ನು ಅರ್ಪಿಸಿ, ಮತ್ತೆ ತಮಗೂ ಮಾಧ್ಯಮ ಎಲ್ಲ ಸ್ನೇಹಿತರಿಗೂ ಈ ನನ್ನ ಕಳಕಳಿ ಮತ್ತು ನಮ್ಮ ಪಕ್ಷದ, ನಮ್ಮ ಸರ್ಕಾರದ ಕಳಕಳಿ ಬದ್ಧತೆಯನ್ನು ಅರ್ಥ ಮಾಡ್ಕೊಂಡು ಜನಸಾಮಾನ್ಯರಿಗೆ ಅರ್ಥ ಆಗುವಂತ ರೀತಿಯಲ್ಲಿ ಸತ್ಯದ ವಿಷಯವನ್ನ ನೀವೆಲ್ಲ ಕೂಡ ಮರೆಮಾಚದೆ ಯಥಾವತ್ತಾಗಿ ಅವರಿಗೆ ಮುಟ್ಟಿಸುವಂತ ಕೆಲಸ ನೀವುಗಳು ಮಾಡಬೇಕು ಅಂತೇಳಿ ನಿಮಗೂ ನಾನು ಕೋರುತ್ತಾ, ವಿನಂತಿ ಮಾಡ್ತಾ, ನಮ್ಮೆಲ್ಲ ಮಹಿಳಾ ಪದಾಧಿಕಾರಿಗಳು, ನಮ್ಮ ಮುಖಂಡರುಗಳು ಅವರಿಗೆ ಮತ್ತೊಮ್ಮೆ ಕೃತಜ್ಞತೆ ಮತ್ತು ಇಡೀ ನಾಡಿನ ಮಹಿಳೆಯರಿಗೆ ಇವತ್ತು ನಾವು ಇಂಥ ಒಂದು ನಂಬಿಕೆಯಿಂದ, ವಿಶ್ವಾಸದಿಂದ, ನಾವ್ಯಾರು ಕ್ರೆಡಿಟ್ ತಗೊಳಕ್ಕೆ ಏನ್ ರೆಡಿ ಇರ್ಲಿಲ್ಲ. ಇದು ನಾವು ಪಾಸ್ ಮಾಡಿದ್ರೆ ಕಾಂಗ್ರೆಸ್ಗೂ ಕ್ರೆಡಿಟ್ ಕೊಡ್ತಾ ಇದ್ವಿ, SJPಗೂ ಕೊಡ್ತಾ ಇದ್ವಿ, SP ಗೂ ಕೊಡ್ತಾ ಇದ್ವಿ, DMKಗೂ ಕೊಡ್ತಾ ಇದ್ವಿ. ನಾವೊಬ್ರು ಕ್ರೆಡಿಟ್ ತಗೊಳ್ತಾ ಇರ್ಲಿಲ್ಲ. ಮೊನ್ನೆ ಪ್ರಧಾನ ಮಂತ್ರಿಗಳು ಪ್ರಾರಂಭದಲ್ಲೇ ಮಾತನಾಡ್ತಾ ಹೇಳಿದ್ರು, ನನಗೆ ಕ್ರೆಡಿಟ್ ಬೇಡ, ಇದು ನರೇಂದ್ರ ಮೋದಿಗೆ ಎಲ್ಲ ಕ್ರೆಡಿಟ್ ಬರುತ್ತೋ ಅಂತ ನೀವು ವಿರೋಧ ಮಾಡಕ್ ಹೋಗ್ಬೇಡಿ, ಮಹಿಳೆಯರಿಗೆ ಕ್ರೆಡಿಟ್ ಎಲ್ಲ ನೀವೇ ತಗೊಳ್ಳಿ ಅಂದ್ರು. ಇಷ್ಟು ಹೇಳಿದ್ರು ಕೂಡ ಅವರು ಪಾಪ ಮಹಿಳಾ ಬಿಲ್ ಅನ್ನ ಸೋಲೋ ಆಗಿ ಮಾಡಿದ್ದಾರೆ. ಹಾಗಾಗಿ ಆದ್ರೂ ಕೂಡ ನಮ್ ತಪ್ಪಿಲ್ಲದೆ ಇದ್ರು, ನಾವಿದನ್ನ ಪ್ರಾಮಾಣಿಕವಾಗಿ ತಂದಿದ್ರು, ಬಹಳ ಮನನೊಂದಿದೆ ನಮ್ಗೆ. ನಾನು ಅದಕ್ಕೋಸ್ಕರ ಈ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿ ನನ್ನೆಲ್ಲ ತಾಯಂದಿರಿಗೆ, ಸಹೋದರಿಯರಿಗೆ ನಾನು ಕ್ಷಮೆಯನ್ನ ನಮ್ಮ ಪಕ್ಷದ ವತಿಯಿಂದ ಅವರಿಗೆ ಕ್ಷಮೆಯನ್ನ ಕೋರ್ತೇನೆ. ಸರ್, ಈಗ ದೇಶದಲ್ಲಿ 5 ರಾಜ್ಯಗಳಲ್ಲಿ ಚುನಾವಣೆಗಳು ನಡೀತಾ ಇದೆ. ಈ ಒಂದು ನಾರಿ ಶಕ್ತಿ ಒಂದು ಬಿಲ್ಲು ಲೋಕಸಭೆಯಲ್ಲಿ ಆಗೋಗಿದೆಯಲ್ಲ, ಈಗ ಇರೋದೇ 2 ಸ್ಟೇಟ್ ಏನೋ. ಅಲ್ಲಿ ಏನಾದ್ರೂ